ಒಂದು ಏಜಿಗೆ ಮುಂಚೆನೇ ತುಂಬಾ ವಿಪರೀತವಾಗಿ ವೈಟ್ ಹೇರ್ಸ್ ಆಗಲಿಕ್ಕೆ ಶುರುವಾಗಿದೆ. ಎಲ್ಲಿ ನೋಡಿದ್ರೂ ಕೂಡ ಬಿಳಿ ಕೂದಲು ಕಾಣ್ತಾ ಇದೆ. ಹಾಗಾಗಿ ನಾವು ತುಂಬ ಡೈಗಳನ್ನು ಹಚ್ಚುತ್ತಾ ಇದ್ದೀವಿ. ಡೈ ಹಚ್ಚಿದ ಮೇಲೆ ಇನ್ನಷ್ಟು ವೈಟ್ ಹೇರ್ಸು ಹೆಚ್ಚಾಗಿದೆ. ಅಂದರೆ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ನಿಮಗಾಗಿ ಅಂತಲೇ ಹೇಳ್ಬೋದು. ಇನ್ನು ನಾವು ತಲೆ ಬಾಚಿದ್ರೆ ತಲೆ ಕೂದಲು ಉದುರುತ್ತೆ, ತಲೆ ಸ್ನಾನ ಮಾಡಿದ್ರೂ ಕೂಡ ತಲೆ ಕೂದಲು ಉದುರುತ್ತೆ, ಏನು ಮಾಡಿದ್ರೂ ಕೂಡ ಕೂದಲಿನ ಬೆಳವಣಿಗೆ ಆಗ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಇವತ್ತಿನ ಈ ಒಂದು ಸಿಂಪಲ್ ರೆಮಿಡಿ ನಿಮಗಾಗಿ ಕೂದಲನ್ನು ಕಪ್ಪಾಗಿಸ್ಕೊಳ್ಳೋದ್ರ ಜೊತೆಗೆ ಕೂದಲು ಉದುರೋದನ್ನು ಕಡಿಮೆ ಮಾಡಿ ಕೂದಲಿನ ಬೆಳವಣಿಗೆಯನ್ನು ನೋಡ್ತಿದ್ದಂಗೆ ಹೆಚ್ಚು ಮಾಡುವಂಥ ಒಂದು ಸಿಂಪಲ್ ಸಖತ್ತಾಗಿರೋವಂಥ ರೆಮಿಡಿ 100% ವರ್ಕ್ ಆಗುವಂಥ ರೆಮಿಡಿ. ಹಾಗಾದರೆ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಲ್ವಾ. ಈ ಒಂದು ಮ್ಯಾಜಿಕಲ್ ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕಲೋಂಜಿ ಸೀಡ್ಸನ್ನು ಬಳಸ್ತಾ ಇದ್ದೀನಿ. ಇದನ್ನು ಕಪ್ಪು ಜೀರಿಗೆ ಅಂತ ಹೇಳಿ ಕೂಡ ಕರೀತಾರೆ. ಇದಂತೂ ನಮ್ಮ ವೈಟ್ ಹೇರ್ಸ್ ಏನಾಗ್ತಾ ಇರುತ್ತೆ ಅದನ್ನು ತಡೆಗಟ್ಟುವಂಥ ಕೆಲಸವನ್ನು ಮಾಡುತ್ತೆ. ಅಂದರೆ ನಮ್ಮ ಕೂದಲಿನಲ್ಲಿ ಮೆಲಾನಿನ್ ಅಂಶ ಏನು ಕಡಿಮೆ ಆಗ್ತಾ ಇರುತ್ತೆ ಅದನ್ನು ಹೆಚ್ಚಿಸುವಂಥ, ಅದರ ಪ್ರೊಡಕ್ಷನನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡುತ್ತೆ. ಇದರಿಂದ ಮತ್ತೆ ಹೊಸದಾಗಿ ಬೆಳೆಯುವಂಥ ಕೂದಲು ಜೊತೆಗೆ ಏನು ವೈಟ್ ಹೇರ್ಸ್ ಆಗಿರುತ್ತೆ ಅದಕ್ಕೆ ಸಂಪೂರ್ಣವಾಗಿ ಒಂದು ಒಳ್ಳೆಯ ಬಣ್ಣ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಕೂದಲು ಕಪ್ಪಾಗಿ ಉದ್ದವಾಗಿ ಬೆಳೆಯುವಂತೆ ಮಾಡುತ್ತೆ. ಇನ್ನು ಉದುರೋದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಕಪ್ಪು ಜೀರಿಗೆ ಅಂತಲೇ ಹೇಳ್ಬೋದು. ಆನಂತರ ಇದ್ರ ಜೊತೆಗೆ ನಾನು ಮೆಂತ್ಯಕಾಳು ಕೂಡ ತೊಗೊಳ್ತಾ ಇದ್ದೀನಿ. ವೈಟ್ ಹೇರ್ಸ್ ಆಗುವಂಥದ್ದನ್ನು ತಡೆಗಟ್ಟಿ ಕೂದಲು ಬುಡದಿಂದನೇ ಸ್ಟ್ರಾಂಗ್ ಆಗಿ ಬೆಳೆಯುವಂತೆ ಮಾಡುತ್ತೆ. ಇನ್ನು ಬುಡದಿಂದನೇ ಕೂದಲು ಏನು ಉದುರಿ ಬೀಳ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಿ ನಮ್ಮ ಕೂದಲಿನ ಬುಡದಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಹೆಚ್ಚು ಮಾಡುತ್ತೆ. ಇದರಿಂದ ಕೂದಲು ಬುಡದಿಂದನೇ ಸ್ಟ್ರಾಂಗ್ ಆಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ, ಉದುರೋದು ಸಹಿತವಾಗಿ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಮೆಂತ್ಯ ಕಾಳು. ಆನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿ. ಈಗ ಸೀಸನ್ ಇರೋದ್ರಿಂದ ಎಲ್ಲ ಕಡೆ ನಿಮಗೆ ಸಿಗುತ್ತೆ. ಇದಂತೂ ಕೂದಲಿಗೆ ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದರ ಒಂದು ಆಯಿಲ್ ಆಗಿರ್ಬೋದು ಅಥವಾ ಹೇರ್ ಮಾಸ್ಕನ್ನು ನೀವು ಹಚ್ಚುತ್ತಾ ಬರೋದ್ರಿಂದ ಏನು ಒಂದು ಏಜಿಗೂ ಮುಂಚೆನೇ ನಮಗೆ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದು ಕಡಿಮೆ ಆಗುತ್ತೆ. ಅಂದರೆ ಕೂದಲು ಸಂಪೂರ್ಣವಾಗಿ ಕಪ್ಪಾಗಿ ಬೆಳೆಯುವಂತೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಬೆಟ್ಟದ ನೆಲ್ಲಿಕಾಯಿ. ಜೊತೆಗೆ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗವಾಗಿ ಹೆಚ್ಚಿಸಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನು ನೆಲ್ಲಿಕಾಯಿ ಕೂಡ ಇಲ್ಲಿ ತೊಗೊಂಡಿದ್ದೀನಿ. ಆನಂತರ ನಾವು ತೊಗೊಂಡಿರುವಂಥ ಕಪ್ಪು ಜೀರಿಗೆ ಮತ್ತು ಮೆಂತ್ಯ ಕಾಳೇನಿತ್ತು ಅದನ್ನು ಸ್ವಲ್ಪ ತರಿಯಾಗಿ, ತುಂಬ ನೈಸಾಗಿ ಏನು ಬೇಡ, ತರಿಯಾಗಿ ಕುಟ್ಕೊಳ್ಬೇಕು. ಎರಡನ್ನೂ ನಾನಿಲ್ಲಿ ಸಮ ಪ್ರಮಾಣದಲ್ಲಿ ತೊಗೊಳ್ತಾ ಇದ್ದೀನಿ. ಒಂದೊಂದು ಟೀ ಸ್ಪೂನಷ್ಟು ಎರಡನ್ನೂ ಕೂಡ ಕುಟ್ಟಿ ನಾವು ಪುಡಿ ಮಾಡ್ಕೊಳ್ಬೇಕು. ಸಾಕಷ್ಟು ಪ್ರೋಟೀನ್ಸು ಮತ್ತು ವಿಟಮಿನ್ಸು ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ ಎರಡೂ ಕಾಳುಗಳಿಂದ ಅಂತಲೇ ಹೇಳ್ಬೋದು. ಹಾಗಾಗಿ ಕೂದಲು ಬುಡದಿಂದನೇ ಸಮೃದ್ಧಿಯಾಗಿ ದಷ್ಟವಾಗಿ ತುಂಬ ಸ್ಟ್ರಾಂಗಾಗಿ ಬೆಳೀಲಿಕ್ಕೆ ಹೆಲ್ಪ್ ಮಾಡುತ್ತೆ. ಖಂಡಿತ ಈ ಒಂದು ಹೇರ್ ಆಯಿಲು ನಿಮಗೆ ಮ್ಯಾಜಿಕ್ ರೀತಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ನಾನು ಕುಟ್ಟಿ ಇದನ್ನು ಪುಡಿ ಮಾಡಿ ತೊಗೊಂಡಿದ್ದೀನಿ. ಈ ರೀತಿ ತುಂಬ ನೈಸಾಗಿ ಏನು ಬೇಡ, ತರಿಯಾಗಾದರೆ ಸಾಕಾಗತ್ತೆ. ಇನ್ನು ಈ ಕಡೆ ಎಣ್ಣೆಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಾಣಲೆನ ಬಿಸಿಗೆ ಇಟ್ಕೊಂಡು ಅದರಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದೆ ಅನ್ನೋವಂಥ ಸಮಯದಲ್ಲಿ ನಾವು ಕುಟ್ಟಿ ಪುಡಿ ಮಾಡಿಟ್ಟಿರುವಂಥ ಈ ಒಂದು ಪೌಡರ್ ಏನಿತ್ತು ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೇ ನಾನಿಲ್ಲಿ 2 ನೆಲ್ಲಿಕಾಯಿನ ತುರಿದಿಟ್ಕೊಂಡಿದ್ದೀನಿ. ನೀವು ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ತುರಿದು ಹಾಕ್ಕೊಳ್ತಾ ಇದ್ದೀನಿ. ಇದಷ್ಟನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ರೀತಿ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಲೋ ಫ್ಲೇಮಲ್ಲಿ ಕಾಯಿಸ್ಕೊಳ್ಬೇಕು. ಹತ್ತತ್ರ ಇದನ್ನು 8ರಿಂದ 10 ನಿಮಿಷಗಳವರೆಗೆ ನಾವು ಕಾಯಿಸ್ಕೊಳ್ಬೇಕು. ತುಂಬ ಕಡಿಮೆ ಉರಿನಲ್ಲೇ ಇದನ್ನು ಕಾಯಿಸ್ಕೊಳ್ಳೋದ್ರಿಂದ ನಾವು ಏನು ಪದಾರ್ಥಗಳನ್ನು ಹಾಕಿದ್ವಿ ಅದರ ಉತ್ತಮ ಗುಣಗಳು ಎಣ್ಣೆಯಲ್ಲಿ ಬಿಡ್ತಾ ಹೋಗುತ್ತೆ. ಹಾಗಾಗಿ ತುಂಬ ಕಡಿಮೆ ಉರಿನಲ್ಲೇ ಇದನ್ನು 8ರಿಂದ 10 ನಿಮಿಷ ಕಾಯಿಸ್ಕೊಳ್ಬೇಕು. ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂತಂದರೆ ಇದಾಗಿದೆ ಅಂಥೇಳಿ, ಸಂಪೂರ್ಣವಾಗಿ ಇದಾಗಿದೆ. ಈಗ ನಮ್ಮ ಈ ಒಂದು ಹೇರ್ ಆಯಿಲು ರೆಡಿಯಾಗಿದೆ. ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ತಣ್ಣಗಾದಮೇಲೆ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಈ ಒಂದು ಆಯಿಲನ್ನು ನೀವು ಪ್ರತಿದಿನ ಹಚ್ಕೊಳ್ಬೇಕು. ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಹಚ್ಚುತ್ತಾ ಬರೋದ್ರಿಂದ ಏನು ನಿಮಗೆ ತುಂಬ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದು ತುಂಬ ಬೇಗನೆ ಕಡಿಮೆ ಆಗುತ್ತೆ. ಅಂದರೆ ಇರುವಂಥದ್ದು ಕೂಡ ಕ್ರಮೇಣವಾಗಿ ಕಪ್ಪಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಯಾವುದೇ ರೀತಿಯ ಡೈ ಅಲ್ಲ, ಇದು ಎಣ್ಣೆ ಆಗಿರೋದ್ರಿಂದ ಸ್ವಲ್ಪ ಸಮಯ ತೊಗೊಳುತ್ತೆ. ಆದರೆ ಕಪ್ಪಾಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ
ಏನು ಕೂದಲು ತುಂಬ ಉದುರ್ತಾ ಇರುತ್ತೆ, ಬೊಕ್ಕ ತಲೆ ಆಗ್ತಾ ಇರುತ್ತೆ, ಅಲ್ಲಲ್ಲಿ ನಮಗೆ ಥರ ಪ್ಯಾಚಿ ಪ್ಯಾಚಿ ಥರ ಆಗ್ತಾ ಇರುತ್ತೆ, ಅದೆಲ್ಲ ಕಡಿಮೆ ಆಗಿ ಅಲ್ಲಿ ಹೊಸ ಕೂದಲು ಬೆಳೀತಾ ಹೋಗುತ್ತೆ. ಇನ್ನು ತುಂಬ ನಮಗೆ ಕೂದಲು ಎಷ್ಟೇ ನಾವು ಏನೇ ಒಂದು ಎಣ್ಣೆ ಆಗಲಿ ಯಾವುದೇ ಹೋಮ್ ರೆಮಿಡಿ ಮಾಡಿದ್ರೂ ಕೂಡ ಬೆಳವಣಿಗೆ ಆಗ್ತಾ ಇಲ್ಲ. ಅಂದರೆ ಕೂದಲು ಉದ್ದವಾಗಿ ದಟ್ಟವಾಗಿ ಸೊಂಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಒಳ್ಳೆ ಶೈನ್ ಬರುತ್ತೆ, ಸಾಫ್ಟ್ ಆಗುತ್ತೆ. ಈ ಒಂದು ಆಯಿಲನ್ನು ಖಂಡಿತವಾಗ್ಲೂ ನೀವು ವಾರದಲ್ಲಿ 2-3 ಬಾರಿನಾದರೂ ಹಚ್ಚುತ್ತಾ ಬನ್ನಿ. ಕೂದಲಿನ ಬೆಳವಣಿಗೆ ದುಪ್ಪಟ್ಟು ವೇಗವಾಗಿ ಹೆಚ್ಚಾಗುತ್ತೆ. ನೀವೇನೇ ಅಂದ್ಕೊಳ್ತೀರಾ, ವರ್ಷಗಳಿಂದ ನಿಮ್ಮ ಕೂದಲು ಸ್ವಲ್ಪ ಕೂಡ ಬೆಳವಣಿಗೆ ಆಗಿರೋದಿಲ್ಲ, ಆದರೂ ಕೂಡ ಇದನ್ನು ಹಚ್ಚಿ ನೋಡಿ, ನಿಮಗೆ ಒಂದು 15 ದಿನ ಅಥವಾ ತಿಂಗಳಲ್ಲೇ ಒಳ್ಳೆ ಒಂದು ರಿಸಲ್ಟ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಕ್ರಮೇಣವಾಗಿ ನಿಮ್ಮ ಕೂದಲಿನ ಬೆಳವಣಿಗೆ ಅನ್ನುವಂಥದ್ದು ಕೂಡ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಹೇರ್ ಆಯಿಲು. ಇದರ ಜೊತೆಗೆ ಒಂದೊಳ್ಳೆ ನೀವು ಶಾಂಪು ಕೂಡ ರೆಡಿ ಮಾಡ್ಕೊಳ್ಬೋದು. ಜೊತೆಗೆ ಒಂದೊಳ್ಳೆ ಸಿರಮ್ಮನ್ನು ಕೂಡ ರೆಡಿ ಮಾಡಿಕೊಂಡು ಹಚ್ಚುತ್ತಾ ಬರೋದ್ರಿಂದ ಕೂದಲಿನ ಬೆಳವಣಿಗೆ ಇನ್ನೂ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು 2 ಎಸಳಾಗುವಷ್ಟು ಕರಿಬೇವಿನ ಎಲೆಗಳನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಟೀ ಪೌಡರ್ ಹಾಕ್ಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ, ಒಳ್ಳೆ ಹೊಳಪು ಬರುತ್ತೆ, ಶೈನಿಂಗ್ ಬರುತ್ತೆ, ಒಳ್ಳೆ ಬಣ್ಣ ಬರಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಕರಿಬೇವು ಎಲ್ರಿಗೂ ಗೊತ್ತಿದೆ, ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ, ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ನಾನು ತೊಗೊಂಡಿರುವಂಥ ನೆಲ್ಲಿಕಾಯಿ ಅಂತೂ ಅದರಲ್ಲಿ ಅರ್ಧ ಭಾಗದಷ್ಟು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಂತ್ಯಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ಬೆಳವಣಿಗೆಯನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ಇದಷ್ಟು ಪದಾರ್ಥಗಳನ್ನು ಸೇರಿಸ್ಕೊಂಡು ಒಳ್ಳೆ ಸಿರಮ್ ರೀತಿ ನಾವು ಇದನ್ನು ಮಾಡಿ ಅಪ್ಲೈ ಮಾಡ್ಕೊಳ್ಬೇಕು. ಅದಕ್ಕಾಗಿ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವಾರದವರೆಗೂ ಬಳಸ್ಕೊಳ್ಬೋದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು 7-8 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದು ತುಂಬಾ ಪವರ್ಫುಲ್ ಆಗಿರೋಂಥ, ತುಂಬ ಪೋಷಕಾಂಶಗಳಿಂದ ಒಳಗೊಂಡಿರೋಂಥ ಒಂದು ಸಿರಮ್ ಅನ್ನುವಂಥದ್ದು ರೆಡಿಯಾಗುತ್ತೆ. ನೋಡಿ, ಇದು ಈ ರೀತಿ ಚೆನ್ನಾಗಿ ಕುದಿ ಬರಲಿಕ್ಕೆ ಶುರುವಾಗಿದೆ. ಇದು ಈ ರೀತಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಬಣ್ಣ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿದೆ, ಯಾಕಂದರೆ ನಾವು ಮೆಂತ್ಯಕಾಳನ್ನು ಹಾಕಿದ್ದೀವಿ, ಜೊತೆಗೆ ಟೀ ಪೌಡರ್ ಕೂಡ ಹಾಕಿರೋದ್ರಿಂದ ಇದರ ಬಣ್ಣ ನೋಡಿ ಈ ರೀತಿಯಾಗಿ ಬಂದಿದೆ. ಇನ್ನು ನಾವಿಲ್ಲಿ ಟೀ ಪೌಡರ್ ಹಾಕಿದ್ದೀವಿ, ಅದು ಕೂಡ ಅಷ್ಟೇ ಒಳ್ಳೆ ಒಂದು ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡುತ್ತೆ. ಬರೀ ಈ ಒಂದು ಸ್ಪ್ರೇ ಏನಿರುತ್ತೆ, ಅಂದರೆ ಸಿರಮ್ ರೀತಿ ರೆಡಿ ಮಾಡ್ಕೊಂಡಿರೋಂಥ ಈ ಒಂದು ನೀರೇನಿದೆ, ಇದನ್ನು ನೀವು ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ನೀಟಾಗಿ ಸ್ಪ್ರೇ ಮಾಡ್ಕೊಳ್ಬೋದು. ಅಥವಾ ಕಾಟನ್ನಿಂದ ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ-ಮುಕ್ಕಾಲು ಗಂಟೆ ಹಾಗೆಯೇ ಬಿಟ್ಟು ಆನಂತರ ಹೇರ್ ವಾಶನ್ನು ಮಾಡ್ತಾ ಬರೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ, ಸಾಫ್ಟ್ ಆಗುತ್ತೆ, ಒಳ್ಳೆ ಶೈನಿಂಗ್ ಬರುತ್ತೆ, ಹೊಳಪು ಬರುತ್ತೆ. ತುಂಬ ಡಲ್ ಆಗಿದೆ, ರಫ್ ಆಗಿದೆ, ಒರಟಾಗಿದೆ ಅನ್ನೋಂಥ ಕೂದಲು ಕೂಡ ಕಳಕಳಿಯಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ರೆಗ್ಯುಲರ್ ಆಗಿ ನಾವು ತಲೆ ಸ್ನಾನ ಮಾಡ್ತಾನೆ ಇರ್ತೀವಿ, ವಾರದಲ್ಲಿ ಅಟ್ಲೀಸ್ಟು 2-3 ಬಾರಿ ಅಂತೂ ಮಾಡ್ತಾನೆ ಇರ್ತೀವಿ. ಅಂಥ ಸಮಯದಲ್ಲಿ ಈ ಒಂದು ಸಿರಮನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಬೋದು. ಅಥವಾ ತಲೆ ಸ್ನಾನ ಮಾಡೋ ಹೊತ್ತಿಗೆ ಇದನ್ನು ರೆಡಿ ಮಾಡಿಕೊಂಡು ಅದರಲ್ಲಿ ನಿಮ್ಮ ಇಷ್ಟವಾದಂಥ ಶಾಂಪೂನ ಹಾಕಿ ತಲೆ ಸ್ನಾನ ಮಾಡೋದ್ರಿಂದನೂ ಕೂಡ ಉದುರೋದು ಕಡಿಮೆ ಆಗಿ ಬೆಳವಣಿಗೆ ದುಪ್ಪಟ್ಟು ವೇಗವಾಗಿ ಹೆಚ್ಚಾಗುತ್ತೆ. ಇನ್ನು ಗ್ರೇ ಹೇರ್ಸಿನ ಸಮಸ್ಯೆಗೂ ಕೂಡ ಒಳ್ಳೆ ಒಂದು ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಥ್ಯಾಂಕ್ ಯು.